and ended up something bad. Will apply some blush. Actually, ಇಷ್ಟು ನಾನು ನೆಗೆಟಿವ್ ಕಮೆಂಟ್ಸ್ಗೆ ಮಾತಾಡ್ತಿರ್ಲಿಲ್ಲ ಆ್ಯಂಡ್ ಮೆಸೇಜ್ ಬಂದು ಎಲ್ಲ ಥರ ಮಾತಾಡಬೇಕು ಅಂತ ಬಟ್ ಆ ಥರ ಎಲ್ಲ ಮಾತಾಡಿದ್ರೆ ಸತ್ಯ ಹೋಗ್ತಾರೆ ಮಾತಾಡೋದಷ್ಟೇ ಅಂತ ಕೈ ಕಾಲು ಮುಖಾಲ ಪರ್ಚ್ಕೋತಾ ಇದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಹಲೋ ಎಲ್ರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಎದ್ದು ಸ್ವಲ್ಪ ಲೇಟಾಗಿದೆ, ಯಾವಾಗಲೂ ಇದನ್ನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ರಜಾ ಇದ್ದರೆ ಆಫ್ಕೋರ್ಸ್ ನಾನು ಲೇಟಾಗೇ ಎದ್ದೇಳೋದು, ಅಂದರೆ 8 ಗಂಟೆ 8:30 7 ಗಂಟೆ 7:30 ಡಿಪೆಂಡ್ಸ್, ಓಕೆನಾ. ಸೊ ಶೂಟಿಂಗ್ ಎಲ್ಲ ಇತ್ತು ಅಂದರೆ 3 ಗಂಟೆ ರಾತ್ರಿಲೆಲ್ಲ ಎದ್ದೇಳಬೇಕು, ಅದು ಬೇರೆ ಪ್ರಶ್ನೆ. ಶೂಟಿಂಗ್ ಇಲ್ಲ ಅಂತಂದರೆ ಅಫ್ಕೋರ್ಸ್ ನಾನು 7:30 ಮೇಲೇ ಎದ್ದೇಳೋದು. ಏನಾದರೂ ಕೆಲಸ ಇತ್ತು ಅಂದರೆ ಮಾತ್ರ 4 ಗಂಟೆ 5 ಗಂಟೆಗೆ ಎದ್ದೇಳ್ತೀನಿ, ಇಲ್ಲಾಂದರೆ ಇಲ್ಲ. ನಾನು ಅಷ್ಟೇ ಆ್ಯಸ್ ಯೂಶ್ವಲ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ತುಂಬ ಖುಷಿಯಿಂದ ಬೆಳಗ್ಗೆನೇ ಎದ್ದು ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಹೋಗ್ತಾ ಈ ವ್ಲಾಗ್ ಹೇಗೆ ಹೋಯಿತು ಆ್ಯಂಡ್ ಇಡೀ ದಿನ ತುಂಬ ಎಕ್ಸ್ಪೆಕ್ಟ್ ಮಾಡಿದೆ ಚೆನ್ನಾಗಿರುತ್ತೆ, ಅಂದರೆ ಲೈಕ್ ಬ್ಯೂಟಿಫುಲ್ ಆಗಿರುತ್ತೆ ನನ್ನ ದಿನ, ತುಂಬ ಎಂಜಾಯ್ ಮಾಡ್ಬೋದು, ಲೈಕ್ ದ ಬೆಸ್ಟ್ ಡೇ ಆಗಿರ್ಬೋದು, ಒನ್ ಆಫ್ ದಿ ಬೆಸ್ಟ್ ಡೇ ಆಗಿರ್ಬೋದು ಅಂತ ಅಂದ್ಕೊಳ್ತಿದ್ದೆ. ಆ್ಯಂಡ್ ಎಂಡೆಡ್ ಅಪ್ ಸಮಥಿಂಗ್ ಬ್ಯಾಡ್. ಆ್ಯಕ್ಚುಲಿ ನಾವೆಲ್ಲರೂ 1 ಡೇ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ವಿ, ಅಂದರೆ 100 ಜನ್ಮಕ್ಕೂ ಕಲಾವಿದರು ಏನಿದ್ದಾರೆ ಅವರೆಲ್ಲ ಲಾಸ್ಟ್ ಡೇ ದಿನ ಪ್ಲ್ಯಾನ್ ಮಾಡಿ ಹೊರಟಿದ್ದು. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಟೈಮ್ ಬಂದು 8:45 ಆಗಿದೆ. ಆ್ಯಕ್ಚುಲಿ 10 ಗಂಟೆಗೆಲ್ಲ ಹೊರಡಬೇಕು, ಟೈಮ್ ಆಗೋಗಿದೆ. ಎದ್ದೆ ಅಲಾರಾಮ್ ಇಟ್ಟೆ 6 ಗಂಟೆಗೆ ಮತ್ತು 6:15 2 ಸರ್ತಿ ಇಟ್ಟೆ, ಆಗಲಿಲ್ಲ ಎದ್ದೇಳೋಕ್ಕೆ. ಸೊ ಇವಾಗ ರೆಡಿ ಆಗೋಣ, ಸ್ಟಾರ್ಟ್ ಮಾಡೋಣ. ವೈಟ್ ಕಲರ್ ಫ್ರಾಕ್ ಹಾಕೋತಿದ್ದೀನಿ. ಈಗ ಈ ಐರನ್ ಮಾಡಿ ಇಟ್ಟಿದ್ದೆ, ಸೊ ಇವತ್ತು ವೈಟ್ ಫ್ರಾಕ್ ಹಾಕ್ತಾ ಇದ್ದೀನಿ. ಲವ್ ದಿಸ್ ಫ್ರಾಕ್ ಆಯಿತಾ, ಇಟ್ಸ್ ಲೈಕ್ ವೆರಿ ಪ್ರಿಟಿ ಫ್ರಾಕ್. ಐರನ್ ಮಾಡಿಕೊಂಡೆ ಬಟ್ ಆದ್ರೂ ಒಂಥರ ಕ್ರಶ್ಟಾಗೇ ಇದೆ. ಇಟ್ಸ್ ಓಕೆ, ಚೆನ್ನಾಗಿದೆ, ಒಂಥರ ಹಾಕ್ಕೊಂಡು ಬರ್ತೀನಿ. ಫ್ರಾಕ್ ಹಾಕ್ಕೊಂಡಿದ್ದೀನಿ. ಇವಾಗ ಪಟ್ ಅದ ಮೇಕಪ್ ಮಾಡ್ಕೊಂಡು, ಮೇಕಪ್ ಅಂದರೆ ಅದೇ ನಾರ್ಮಲ್ ಕಾಜಲು, ಲಿಪ್ಸ್ಟಿಕ್ ಆ್ಯಂಡ್ ಮಸ್ಕಾರ. It's too short anta. I don't know. I don't think so it's too short, but I'm wearing shorts. First we'll apply some blush. Okay, I'm using a Mars ಅವರ blush, sugar rush ಅಂತ. ಇದು ಒಂಥರ ಕೋರಲ್ ಆರೆಂಜ್ ಶೇಡ್ ಅಂತ, ಚೆನ್ನಾಗಿಲ್ಲ. ಇಟ್ಸ್ ಓಕೆ. ಏನೂ ಅಪ್ಲೈ ಮಾಡಿದ, ಸನ್ಸ್ಕ್ರೀನ್ ಗಿನ್ಸ್ಕ್ರೀನ್ ಇಲ್ಲ, ಡೈರೆಕ್ಟ್ ಮಾಡ್ಬಿಟ್ಟೆ ಇದನ್ನ. ಎಲ್ಲಿ ಬಿಡಿ, ಇದು ನನ್ನ ಶೇಡ್ ಅಲ್ಲ, ಬಟ್ ಚೆನ್ನಾಗಿರುತ್ತೆ ಅಂತಾರೆ. ಆ್ಯಕ್ಚುಲಿ ಇಷ್ಟು ಸಹ ನಾನು ನೆಗೆಟಿವ್ ಕಮೆಂಟ್ಸ್ಗೆ ಮಾತಾಡ್ತಿರ್ಲಿಲ್ಲ, ಆ್ಯಂಡ್ ಯಾವಾಗಲೂ ಅದನ್ನು ಪಾಸಿಟಿವ್ ಆಗೇ ತೊಗೋತಿದ್ದೆ, ಆಯಿತಾ. ಅಂದರೆ ಏನಂತಾರೆ ಅಂದರೆ ಮಾತಾಡಬಾರ್ದು, ಬಿಡು ಏನೋ ಪಾಪ ಅವ್ರವ್ರ ಮೈಂಡ್ ಸೆಟ್ ಬಿಟ್ಟಿದ್ದು, ಅವ್ರು ಹಂಗೆ ಯೋಚನೆ ಮಾಡ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ದೇರ್ ಆರ್ ಸಮ್ ಕಮೆಂಟ್ಸ್ ಆಯಿತಾ ವಿಚ್ ವಿಲ್ ಟ್ರಿಗರ್ ಯು. ಅಂದರೆ ನೀವು ಬೇಡ ಅಂದ್ರೂ ನಿಮಗೆ ಮಾತಾಡಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಕೆಲವೊಂದು ವಿಚಾರಗಳನ್ನ ಆಗದೆ ಇರೋ ಟೈಮಲ್ಲಿ, ಬಟ್ ಇದೇನು ಆಗದೆ ಇರೋ ಅಂತದಲ್ಲ, ಬಟ್ ನಂಗೆ ತುಂಬ ಕಡೆಯಿಂದ ಸಜೆಷನ್ಸ್ ಬಂತು ಯಾವ್ಯಾವ ಥರ ಮಾತಾಡಬೇಕು ಅಂತ. ಬಟ್ ಆ ಥರ ಎಲ್ಲ ಮಾತಾಡಿದ್ರೆ ಸತ್ಯ ಹೋಗ್ತಾರೆ, ಸೊ ಬೇಡ. ಕೆಲವೊಂದು ಸತಿ ಅನ್ಸುತ್ತೆ ಸರಿಯಾಗಿ ಕೊಡೋಣ ಅಂತ, ಕೊಡೋಕೆ ಬರೋಣ ಅಂತಲ್ಲ, ಬಟ್ ಏನು ಗೊತ್ತಾ, ಕೊಚ್ಚೆ ಮೇಲೆ ಕಲ್ಲು ಹಾಕ್ಬಾರ್ದು ಅಂತ ಸುಮ್ಮನೆ ಹೋಗ್ತೀವಿ ಅಷ್ಟೇ. ಬಟ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು. ಇನ್ನೊಂದು ಜನ ಹೆಂಗೆ ಅಂದರೆ ಸುಮ್ಮನಿದ್ರೆ ಇನ್ನೂ ಜಾಸ್ತಿ ಮಾತಾಡ್ತಾರೆ ಕೆಲವರು. ಆ್ಯಕ್ಚುಲಿ ಮಾತಾಡಬಾರ್ದು ಅಂತಲೇ ಇದ್ದೆ, ಬಟ್ ಮಾತಾಡಬೇಕು. ಮಾತಾಡಿಲ್ಲ ಅಂದರೆ ಆಗಲ್ಲ. ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಇದ್ರ ಬಗ್ಗೆ, ಓಕೆನಾ. ಯಾಕಂದರೆ ನಾನು ಸ್ವಲ್ಪ ಇನ್ನಸೆಂಟ್ ಇದ್ದೀನಿ, ಅಂದರೆ ಹಾರ್ಡ್ಲಿ ತುಂಬಾ ಇನ್ನಸೆಂಟ್ ಇದ್ದೀನಿ, ಅದು ಬೇರೆ. ಬಟ್ ಎಷ್ಟೋ ವಿಚಾರದಲ್ಲಿ ಐ ಫೀಲ್ ವೆರಿ ಮಚ್ ಇನ್ನಸೆಂಟ್, ಬಟ್ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋದಕ್ಕೆ ಐ ಆಮ್ ರೆಡಿ. ಓಕೆ, ಇದೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೋದು ಅಂತ. ಬಟ್ ತುಂಬಾ ಸೆನ್ಸಿಟಿವ್ ಇರ್ತಾರೆ ಗೊತ್ತಾ, ಅವ್ರು ಏನಾದರೂ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ. ಬಟ್ ಒಂದು ಸತಿ ಈ ಥರ ಆಗಿತ್ತು, ಯಾರಿಗೆಲ್ಲ ನೆನಪಿದೆ, ಆಯಿತು ಒಂದು 3 years ಆಯಿತು ಅಂತ ಅನ್ಸುತ್ತೆ ನನಗೆ. ಈ ಥರ ಬುಲಿಯಿಂಗ್ ಮಾಡೋದ್ರಿಂದ ಅಥವಾ
ಏನಂತಾರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದ್ರಿಂದ ಅವರು ಸೂಸೈಡ್ಗೆ ಕಮೆಂಟ್ ಮಾಡ್ಕೊಂಡ್ಬಿಟ್ರು ಒಂದು ಹುಡುಗಿ. ಓಕೆನಾ? ಸೊ ಸ್ಟಾಪ್ ಕಮೆಂಟಿಂಗ್ ಆನ್ ಅದರ್ಸ್. ಅಂದರೆ ಗೊತ್ತಿದ್ದು ಕಮೆಂಟ್ ಮಾಡೋದು ಬೇರೆ, ಗೊತ್ತಿಲ್ಲದೆ ಕಮೆಂಟ್ ಮಾಡೋದು ಬೇರೆ. ಮಾಡಿ ಕಮೆಂಟ್, ಲೈಕ್ ಕಮೆಂಟ್ ಮಾಡೋದು ತಪ್ಪೇ ಅಲ್ಲ, ಇಟ್ಸ್ ಯೋರ್ ಒಪಿನಿಯನ್, ಏನಾದರೂ ಇರಲಿ, ನೋ ಪ್ರಾಬ್ಲಮ್. ಬಟ್ ನಿಮಗೆ ಅದು ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ದಯವಿಟ್ಟು ಮಾಡಿಬಿಡಿ. ಎಲ್ಲರೂ ಒಂದೇ ಥರ ಇರಲ್ಲ ಕಣ್ರೋ, ಅಂದರೆ ಒಬ್ಬೊಬ್ಬರ ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ. ಸೊ ಫಸ್ಟ್ ಯೋಚನೆ ಮಾಡಬೇಕು ಏನು ಮಾತಾಡಬೇಕು ಅಂತಂದ್ಬಿಟ್ಟು. ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ತುಂಬ ದಿವಸದಿಂದ ವಾಚ್ ತೊಗೋಬೇಕು ಅಂತ ಅಂದ್ಕೊಳ್ತಿದ್ದೆ, ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ವಾಚ್. ಆ್ಯಂಡ್ ಒನ್ ಆಫ್ ಮೈ ನೋನ್ ಪರ್ಸನ್, ಅಂದರೆ ಗೊತ್ತಿರೋರು, ನಾನು ಅವ್ರ ಹತ್ರ ಹೇಳಿದ್ದೆ ತೊಗೋಬೇಕು ಅಂತ ಅಂದ್ಬಿಟ್ಟು. ಸೊ ದೇ ಗಿಫ್ಟೆಡ್ ಮಿ ದಿಸ್ ವಾಚ್. ಐ ಆಮ್ ಸೋ ಹ್ಯಾಪಿ. ಕ್ಯಾಸಿಯೋ. ಓ ಮೈ ಗಾಡ್, ಇದು ಹಾಕಿಲ್ಲ, ಫುಲ್ ದೊಡ್ಡ ಆಯಿತು ಆಯಿತಾ. ಅದನ್ನ ಹೋಗಿ ಚಿಕ್ಕದು ಕಟ್ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡೆ. ಬಟ್ ಅವ್ರು ಕಟ್ಟೆ ಮಾಡಿದ್ರೆ ಚಿಕ್ಕದು ಮಾಡಿಕೊಟ್ರು. ಆ್ಯಂಡ್ ಟೈಮ್ ಕೂಡ ಸೆಟ್ ಮಾಡಿಕೊಟ್ರು. ಇಟ್ಸ್ 9:14 ಟೈಮ್ ಬಂದು. ಜಸ್ಟ್ ವೇರಿಂಗ್ ಟುಡೇ. ಇದಕ್ಕೆ ಚೆನ್ನಾಗಿ ಕಾಣೋದು ಬಿಡೋದು ಸೆಕೆಂಡ್ರಿ, ಬಟ್ ನಂಗೆ ಇಷ್ಟ. ಆ್ಯಂಡ್ ಇದು ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇಟ್ಸ್ ಅ ಗಿಫ್ಟೆಡ್. ಸೊ ಐ ಆಮ್ ವೇರಿಂಗ್ ಇಟ್. ಥ್ಯಾಂಕ್ ಯು ಸೋ ಮಚ್. ಓ ಶಿಟ್, ಹಿಂಗ. ಓಕೆ, ಸಮ್ಟೈಮ್ಸ್ ತಲೆನೇ ಓಡಲ್ಲ. ಗುರು ಟೈಮ್ ಮಾತ್ರ ಓಡ್ತಾ ಇರೋದೆ, ನಮ್ಮ ತಲೆನೇ ಓಡಲ್ಲ. Oh my god, this is so pretty. Okay, and ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ಕಿವಿಯೋಲೆ ತೊಗೊಂಡು ಬಂದಿದ್ದೆ, ಲೈಕ್ ರಿಂಗ್ಸ್. ನಂಗೆ ರಿಂಗ್ಸ್ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿ ತುಂಬ ರಿಂಗ್ಸ್ ಯೂಸ್ ಮಾಡ್ತಿದ್ದೆ, ಬಟ್ ಆಮೇಲೆ ಸ್ಟಾಪ್ ಮಾಡಿಬಿಟ್ಟೆ. ಸೊ ಮತ್ತೆ ರಿಂಗ್ಸ್ ತೊಗೊಂಡು ಬಂದಿದ್ದೀನಿ. ಐ ನೋ ಇಟ್ಸ್ ಅ ನಾರ್ಮಲ್ ಗೋಲ್ಡ್, ಇಟ್ಸ್ ಅ ರೋಸ್ ಗೋಲ್ಡ್, ಬಟ್ ಯಾರು ನೋಡ್ತಾರೆ ಗುರು ನಮ್ಮನ್ನೆಲ್ಲ. ಹಾಕೊಳ್ಳೋಣ, ಚೆನ್ನಾಗಿದೆ ಅಲ್ಲ? ಸಿ ಕೂಟು ಇದೇ. ರಿಂಗ್ ಇಲ್ಲ ಅಥವಾ ಪರ್ಲ್ ಇಲ್ಲ, ರಿಂಗ್ ಇಲ್ಲ. ಒಂದ್ಸತಿ ಹೆಂಗಾಗುತ್ತೆ ಅಂದರೆ ತಲೆನೇ ಓಡಲ್ಲ ಗುರು. ಸ್ವಲ್ಪ ಬಾಡಿ ಆಯಿಲ್ ಹಚ್ಕೋತಾ ಇದ್ದೀನಿ. ಆಮೇಲೆ ಲವ್ ದಿಸ್ ವಾಚ್ ಆಯ್ತಾ. ಆ್ಯಂಡ್ ಯಾರು ನನ್ನ ಬ್ರೇಸ್ಲೆಟ್ ಬಗ್ಗೆ ಕೇಳಿದ್ರು. ಇಟ್ಸ್ ಅರೌಂಡ್ ಲೈಕ್ 4-5 ಮ್ಯಾಕ್ಸಿಮಮ್. ನನಗೆ ಅಂದಾಜಿಲ್ಲ, ಬಿಕಾಸ್ ಇದು ನಮ್ಮಮ್ಮನ ಗಿಫ್ಟು. ನಾನು ಯೂಟ್ಯೂಬ್ ಶುರು ಮಾಡೋಕ್ಕೆ ಮುಂಚೆ ನಾನು ಗಿಫ್ಟ್ ಕೊಟ್ಟಿದ್ದು. ಇದ್ರದ್ದು ವೀಡಿಯೋ ನನ್ನ ಹತ್ರ ಇದೆ, ಓಕೆನಾ? ಇಫ್ ಪಾಸಿಬಲ್ ಐ ಶೇರ್. ನಾನು ಹಾಕಿರಲಿಲ್ಲ ಎಷ್ಟು ದಿವಸ, ಬಟ್ ಇವಾಗ ಕೆಲಸ ಇಲ್ವಲ್ಲ, ಆರಾಮಾಗಿ ಕೈಯಲ್ಲಿ ಹಾಕೊಂಡು ಮಜಾ ಮಾಡ್ಬೋದು. ಅಂದರೆ ಶೂಟಿಂಗ್ ಇಲ್ಲ, ಇನ್ನೊಂದು ಶೂಟ್ ಇದೆ, ಇನ್ನೊಂದು ಶೂಟಿಗೆ ಇದು ಹಾಕೋಬೋದು. ಬಟ್ 100 ಜನಕ್ಕೂ ಹಾಕೋಕ್ಕಾಗ್ತಿರ್ಲಿಲ್ಲ, ಸೊ ಹಾಕಿರಲಿಲ್ಲ. ಪೂರ್ತಿ ರೆಡಿ ಆಗಿದ್ದೀನಿ, ಸ್ಟ್ರೇಟಿಂಗು ಅದೆಲ್ಲ ಮಾಡ್ಕೊಂಡಿದ್ದೀನಿ. ಸೊ ಹೊರಡ ಸಮಯ ಹೊರಡೋಣ. ಇನ್ನು ಚೆನ್ನಾಗಿ ಕಾಣ್ತಿದೆ ಅಲ್ಲ ನನ್ನ ಕೂದಲಿರೋದು. ಅಫ್ಕೋರ್ಸ್ ನಾನು ಚೆನ್ನಾಗಿದ್ದೀನಿ. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇರಬೇಕು, ಇಂಪಾರ್ಟೆಂಟ್ ಲೈಫ್. ಪಿಂಪಲ್ ಇರಲಿ ಇಲ್ಲದೆ ಹೋಗಲಿ, ಕಾನ್ಫಿಡೆನ್ಸ್ ಇದೆ ಕೀ ಅಷ್ಟೇ. ಮಿಂಚ್ತಾರೆ, ತಲೆ ಕೆಡ್ಸ್ಕೊಂಬೇಡಿ ಯಾರು ಬಂದು ನನ್ನ ಹಾಕಲ್ಲ. ನಿನ್ನ ಕಷ್ಟಪಟ್ಟು ನೀಯೇ ತಿನ್ನಬೇಕು. ಮಾತಾಡ್ತಾರೆ ಅಷ್ಟೇ ಅಂತ, ಯಾವಳು ಬರಲ್ಲ, ಯಾವನು ಬರಲ್ಲ. Okay, I am all set to go. To go on the perfume ನೋಡ್ಕೊಂಡಿಲ್ಲ. ಓಕೆ, ಸುಡಿ ಇವತ್ತು ಅದೇನು ಇಷ್ಟೊಂದು ಖಾಲಿ. ಆ್ಯಕ್ಚುಲಿ ಇತ್ತೀಚಿಗೆ ಪರ್ಫ್ಯೂಮ್ ತುಂಬ ಖಾಲಿ ಮಾಡ್ತಾ ಇದ್ದೀನಿ. ಏನಂತ ಗೊತ್ತಿಲ್ಲ. ಬಾಡಿ ಆಯಿಲ್ ಅಪ್ಲೈ ಮಾಡಿದ್ದೀನಿ, ಅದೇ ಸಾಕು, ಇಡೀ ದಿನ ಇರುತ್ತೆ. ಬಟ್ ಸ್ಟಿಲ್ ಅಯ್ಯೋ ವಾಚ್ ಬಿಚ್ಚಿಟ್ಟಿದೆ. ಹೇರ್ ಸ್ಟ್ರೈನಿಂಗ್ ಮಾಡ್ಬೇಕಾದ್ರೆ ಬಿಚ್ಚಿಟ್ಟಿದೆ, ಹಾಕೊಂಡ್ಬಿಡ್ತೇನೆ. ಒಂದು ರೆಡಿ ಆಗಿದ್ದಾಳೆ. ಎಷ್ಟು ಕ್ಯೂಟ್ ಕಾಣ್ತಾಳೆ ನೋಡಿ ಅವಳು. ಆಯ್ತು ಮಮ್ಮಿ, ನಾನು ವಿಡಿಯೋ ಮಾಡ್ಕೊಂಡು ಹಂಗೆ ರೆಡಿ ಆಗ್ತೀನಿ ಆಯ್ತಾ, ಆಮೇಲೆ ಮಾಡ್ತೀನಿ. ತಿಂಡಿ ತಿನ್ನಕ್ಕೆ ಇಲ್ಲಿ ಬಂದಿದ್ದೀನಿ ಗುರುವೆ, ತಿಂಡಿ ತಿನ್ನಕ್ಕೆ. ಈ ಟ್ರೈಪಾಡ್ ಬಿಟ್ಬಿಟ್ಟು ಸೆಟ್ ಮಾಡಿ. ಚಿನಿ ಹಾಯ್ ಹೇಳು. ಚಿನಿ, I can identify you with your voice. ಬಾಯ್ ಬಿಟ್ಟು ಕೇಳಿದೆಯಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ಯಾವುದೂ ಇಲ್ಲ. ಸರ್ವಿಸ್ ಮಾಡ್ತಾಳೆ, ಅವೆಲ್ಲ ಮಾಡ್ತಾಳೆ. Don't worry. ಎರಡು ತಿನ್ಬೇಕಂತೆ. Very good. 3 ಮುಕ್ತಾಯ. Okay. ಇವಳಿಗೂ ಊಟ ಕೇಳ್ತಿರಲ್ಲ, ಇನ್ನೊಂದು ಸ್ವಲ್ಪ ತಿನ್ಸು ಅಂತ. ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದು ಯಾವುದೂ ಇಲ್ಲ ಜೀವನದಲ್ಲಿ ನನಗೆ. ಯಾಕರ್ಪಿ ನೀವು ಹೋಗಿ ಸುಮ್ಮನೆ. ಚಿನಿ ಯಾಕೆ ಬೇಜಾರು ಮಾಡ್ಕೊಂಡವಳೆ? ಡ್ರಾಪ್ ಮಾಡ್ತಾ ಇಲ್ಲ, ಮೆಂಟಲ್ ಆಗಿದ್ದೀನಿ ನಾನು ಅಲ್ಲಿ.
ಆಟೋದಲ್ಲಿ ಹೋಗ್ಬೇಕಂತೆ. ಹಿಂಗೆ ರೆಡಿ ಆಗ್ಬಿಟ್ಟು ಕಿಟ್ ಹೇಳ್ಕೊಂಡು ಈ ಕಡೆ ಒಂದು ಬ್ಯಾಗ್ ಹಾಕೊಂಡು ಹಿಂಗೆ ಹೇಳ್ಕೊಂಡು ಆಟೋದಲ್ಲಿ ಹೋಗ್ಬೇಕು. ಡ್ರಾಪ್ ಮಾಡೋದಂತೆ. ಈಗ ಎದ್ದಿದಾರಂತೆ, ಡ್ರಾಪ್ ಮಾಡೋದಂತೆ. ಹಿಂಗ್ ಅನ್ಕೊಂಡ್ರೆ ಬೆಳಗ್ಗೆ ಆಗದೆ ತಾನೆ, ಅನ್ಕೊಂತ ಇಲ್ಲ. ಸಿರಿ ಮುಗಿತ್ ಕತೆ ನೀನ್. ಇನ್ನದು ಎಷ್ಟು ದಿನ ಬಿಡಲ್ವೋ ಇದನ್ನ ನನಗೆ ಗೊತ್ತಿಲ್ಲ. ಆ್ಯಂಡ್ ಹೊರಡೋಣ ಅಂತ ಹೊರಗಡೆ ಬಂದ್ವಿ. ನಮ್ಮ ಸೂರ್ಯ ಕಾಣಿಸ್ಕೊಂಡು, ಆಫ್ಕೋರ್ಸ್ ಸೂರ್ಯ ಇದ್ಮೇಲೆ ನಮಗೆ ಗ್ಲೋ ಇದ್ದೇ ಇರುತ್ತೆ. ಸೊ ಅವ್ನಿಗೊಂದು ಹಾಯ್ ಹೇಳಿ ಆ್ಯಂಡ್ ಚಿನ್ನಿನೇ ಡ್ರಾಪ್ ಮಾಡೋಕ್ಕೆ ಬಂದ. ಸೊ ಅಲ್ಲಿಂದ ನಾವೆಲ್ಲರೂ ನಮ್ಮ ಲಗೇಜ್ ಎಲ್ಲ ಇಟ್ಕೊಂಡು ಹೊರಟ್ವಿ ರೆಮೋ ಅವರ ಮನೆಗೆ, ಅಂದರೆ ಗುರು ಮನೆಗೆ ಬಂದ್ವಿ. ಇವ್ಳು ಕಾಟ ನಂಗೆ ತಡೆಯೋಕ್ಕಾಗ್ತಲ್ಲ, ತುಂಬಾ ನಾನೇ ಬ್ಲಾಕ್ ಮಾಡಲ್ಲ, ಇವಳು ಹಾಕೊಂಡು ಗುಮ್ತಾ ತಡೆಯೋಲ್ಲ. ಆ್ಯಂಡ್ ಮೇದು ರೂಮಲ್ಲಿ ಮಿರರ್ ಕಾಣಿಸ್ತು. ಅಫ್ಕೋರ್ಸ್ ಮಿರರ್ ಕಂಡ್ರೆ ಫಿಟ್ ಚೆಕ್ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮಗೊಂದು ತೋರ್ಸೋಣ, ಗ್ಲಾನ್ಸ್ ಇರಲಿ ಅಂದ್ಬಿಟ್ಟು ಒಂದು ಫಿಟ್ ಚೆಕ್ನ ಮಾಡಿಕೊಂಡೆ. ಆ್ಯಂಡ್ ಆರ್ಪಿ ನನಗೋಸ್ಕರ ಶೇಡ್ಸ್ ತಂದಿದ್ಲು. ಸೊ ಅದನ್ನು ಯಾಕೆ ಹಾಕೊಂಡು ನೋಡಬಾರ್ದು, ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಯೋ ಇದೆಲ್ಲ ನನ್ನ ಝೋನ್ ಅಲ್ಲ, ಬಟ್ ಎಲ್ಲರೂ ಇದ್ದಾಗ ನಾನು ಅವ್ರ ಕಂಫರ್ಟಿಗೆ ಮ್ಯಾಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಕಂಪ್ಲೀಟ್ಲಿ ಮ್ಯಾಚ್ ಆಗಿಬಿಡ್ತೀನಿ, ಅದು ಬೇರೆ ಪ್ರಶ್ನೆ. ಆ್ಯಂಡ್ ಅಲ್ಲಿಂದ ಹೊರಟ್ವಿ ಆ್ಯಂಡ್ ಭಾಗ್ಯಕ್ಕಂಗೆ ತೋರ್ಸೋಕ್ಕೋಸ್ಕರನೇ ಹಾಕೊಳ್ತಿದ್ದೆ. ಇವಾಗ ನೋಡ್ರಿ, ಇವಾಗ ಇಳಿತೀನಿ ನೋಡ್ರಿ, ಎಲ್ಲ ಕಾಯ್ಕೊಂಡು ನಿಂತಿದ್ದಾರೆ ನಮಗೋಸ್ಕರ. ಮಾಮಿ ಹೆಂಗೆ ಕಾಣ್ತೀನಿ, ನಿನ್ಗೋಸ್ಕರ ಹಾಕೊಂಡು ಬಂದಿರೋದು. ಇಟ್ಕೊಡ್ತೀರಾ ಗ್ರೂಪಲ್ಲಿ? ಆರಾಮಿದ್ರಾ? ಸಂಜೆ ನಂಗೆ ಹೇಳಿಲ್ಲ ಅಂದ್ರೆ ಇದನ್ನ ವಿಡಿಯೋ ಹಾಕ್ತಿಯಲ್ಲ, ಇನ್ನ ನೋಡ್ತಾಳೆ ಅವಳು, ನಿನ್ ಬ್ಲಾಗ್ ಎಲ್ಲ ನೋಡ್ತಾಳೆ. ಮಾತಾಡ್ಬೇಡ್ರಿ. ಬ್ಯೂಟಿಫುಲ್ ಲೇಡೀಸ್, ಸೆಕ್ಸಿ ಲೇಡೀಸ್ ಆರ್ ಸ್ಟ್ಯಾಂಡಿಂಗ್ ಹಿಯರ್. ಭಾಗ್ಯಕ್ಕ ನೋಡಿ, ಭಾಗ್ಯ, ಲೀಲಾವತಿ, ಪ್ರಭಾವತಿ, ಲೀಲಾವತಿ, ಈಕ್ವಲ್ ಟು ಭಾಗ್ಯಶ್ರೀ. ಇದು ನಮ್ಮ ಬ್ಯೂಟಿ ಕ್ವೀನ್ ಬಿಡಿ. ನಮ್ಮ ಮಾಮಿ ಇವ್ರನ್ನ ಮಾಮಿ ಅಂತ ಯಾರಾದ್ರು ಹೇಳ್ತಾರ? Look at my mommy. Yeah, your mom. You know, ಲೇ ನಿಂತ್ಕೋ. See how pretty she is looking. ಆ್ಯಂಡ್ ಭಾಗ್ಯಕ್ಕ ನಮ್ಮ ಜೊತೆನೇ ಬರ್ತೀನಿ ಅಂದ್ರೆ ಅದಕ್ಕೆ ನಾನೇ ಅಡ್ಜಸ್ಟ್ ಮಾಡಿಕೊಂಡು ಹಿಂಗಡೆ ಹೋದೆ. ಬಟ್ ಸ್ಟಿಲ್ ಏನಾದರೂ ಆಗಲಿ ಎಂಜಾಯ್ ಮಾಡೋದು ಮಾತ್ರ ತಪ್ಪಿಲ್ಲ, ನಾವು ಎಂಜಾಯ್ ಮಾಡೋದನ್ನು ಬಿಡಲ್ಲ. ಸೊ ಪೂರ್ತಿ ಎಂಜಾಯ್ ಮಾಡ್ತಿದ್ವಿ ಆನ್ ದಿ ವೇ. ಆ್ಯಂಡ್ ಸಕ್ಕದಾಗಿತ್ತು. ಇದೇನಂತಾರೆ, ಕಾರಲ್ಲಿ ಓಪನ್ ಇತ್ತು, ರೆಮೋರ್ ಕಾರಲ್ಲಿ. ನಾವಿಬ್ಬರು ಮೇಲೆ ನಿಂತ್ಕೊಂಡು ಬಚ್ಚಾ ಮಾಡಿದ್ದೀವಿ ಇಬ್ಬರು. ನನ್ನ ಕೂದಲು ನೋಡಿ ಯಾವ ಗತಿ ಆಗಿದೆ ಅಂತ ಅಂದ್ಬಿಟ್ಟು. ನೀನು ಬಾರದೆ ಉತ್ಸವ ಸಾಗಲ್ಲ. ಇನ್ನೇನು ಆಲ್ಮೋಸ್ಟ್ ಎಲ್ಲ ರೀಚ್ ಆಗೋ ಟೈಮ್ ಬಂತು. ಇನ್ನೇನು ಒಂದು ಅರ್ಧ 1 ಕಿಲೋಮೀಟ್ರ್ ಅಷ್ಟೇ ಇರ್ತಿತ್ತು ಡಿಸ್ಟೆನ್ಸು. ಆನ್ ದಿ ವೇ ಹೋಗ್ತಾ ಎಲ್ಲರೂ ಮಾತಾಡ್ಸ್ಕೊಂಡು ನಾವು ರೆಸಾರ್ಟ್ನ ರೀಚ್ ಆದ್ವಿ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್, ಮೇದಿನಿ ಪ್ರಾಪರ್ಟಿ ಅಂತ ಹೇಳಿ. ಪ್ರಾಪರ್ಟಿ ಮಾತ್ರ ಸಕ್ಕತ್ತಾಗಿತ್ತು. ಇಫ್ ಯು ಆರ್ ಎ ಲೈಕ್ ನೇಚರ್ ಪರ್ಸನ್ ಅಂದರೆ ಡೆಫಿನೆಟ್ಲಿ ಯು ಲವ್ ದಿಸ್ ಪ್ಲೇಸ್. ನಾನಂತೂ ಕಳೆದೇ ಹೋಗಿದ್ದೆ ಒಂದಿನ ಪೂರ್ತಿ. ಹೀಗೆ ಪ್ರಾಪರ್ಟಿ ಸಕ್ಕತ್ತಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಇದ್ದೇ ನೋಡಿ ಸಂಜನಾ, खूप जास्ती ಸಂಜನಾ ನಮ್ಗೆ ಆಡ್ಕೋತಾರೆ ಕಳಿಸ್ತೀನಿ ಸಂಜನೆಗೆ. ಹಿಂದೆ ಕಾವೇರಿ ನದಿ, ನಮ್ಮ ಕಾವೇರಿ ನದಿ. ಇಲ್ಲಿಂದ ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಲ್ಯಾಂಡ್ಸ್ಕೇಪಲ್ಲಿ ವಿಡಿಯೋ ಶೂಟ್ ಮಾಡಿಕೊಂಡೆ. ಅರ್ಪಿತಾನೆ ಶೂಟ್ ಮಾಡಿದ್ದು, ಬಿಕಾಸ್ ಬೇಕಾಗತ್ತೆ ಯೂಟ್ಯೂಬ್ಗೆ ಅಂತ ಅಂದ್ಕೊಂಡು. ಆ್ಯಂಡ್ ಮುಂದೆ ರೆಮೋರ್ ನಿಂತಿರು, ಪಾಪ ಅವರು ಸೈಡಿಗೆ ಹೋದರು. ಆಮೇಲೆ ಪ್ರಾಪರ್ಟಿ ಓನರ್ ನಿಂತಿದ್ರು, ಅವ್ರಿಗೆ ನಾನು ಸರ್ ಸ್ವಲ್ಪ ಸೈಡಿಗೆ ಹೋಗಿ ಮೆಲ್ಲಕ್ಕೆ ಹೇಳಿದೆ. ಪಾಪ ಅವರು ಸೈಡಿಗೆ ಹೋದರು. ಆ್ಯಂಡ್ ಸಖತ್ತಾಗಿತ್ತು ಒಂಥರ ಪ್ರಾಪರ್ಟಿ. ಆ್ಯಂಡ್ ಬೈ ದ ವೇ ಇಟ್ಸ್ ನಾಟ್ ಎ ಪ್ರಮೋಷನ್ ಥರ ಅಲ್ಲ, ಬಿಕಾಸ್ ತುಂಬ ಸರ್ತಿ ಹೇಳ್ತಾ ಇದ್ದೀನಿ ಅಂತ ಪ್ರಮೋಷನ್ ಅಂತ ಅಂದ್ಕೊಂಬೇಡಿ. ಲೈಕ್ ನಾವೆಲ್ಲರೂ ಪ್ಲ್ಯಾನ್ ಮಾಡಿ ಹೋಗಿರೋ ಅಂಥ ಒಂದು ಪ್ರಾಪರ್ಟಿ ಇದು. ಫಸ್ಟ್ ಟೈಮ್ ಎವರ್ ನಾನು ಈ ಥರ ಪ್ರಾಪರ್ಟಿಗೆ ಹೋಗಿ ಎಂಜಾಯ್ ಮಾಡಿದ್ದು. ನಮ್ಮಮ್ಮ ಅದನ್ನೇ ಹೇಳ್ತಾ ಇದ್ರು, ನೀನು ಫಸ್ಟ್ ಟೈಮ್ ಎಲ್ಲ ಈ ಥರ ಎಲ್ಲ ಹೋಗಿರೋದು ಅಂತ ಅಂದ್ಬಿಟ್ಟು. ಇನ್ನು ಸ್ವಲ್ಪ ಹೊತ್ತು ಪವರ್ ನ್ಯಾಪ್ ಎಲ್ಲ ತೊಗೊಂಡು ಸಂಜೆ ಹೋಗಿ ನಾವು ಬೋಂಡ ತಿಂತಾ ಇದ್ವಿ. ಮಜಾ ಮಾಡಿದ್ದೀವಿ ಆ್ಯಕ್ಚುಲಿ. ಸಂಜೆ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ 2 ದಿನ ಕಾಫಿ ಟೀ ಕೊಟ್ಬಿಟ್ಟು ಮಜಾ ಮಾಡೋಣ ಅಂತ ಅಂದ್ಬಿಟ್ಟು. ಯಪ್ಪ ಇದಂತೂ ಸಿಕ್ಕಾಪಡೆ ಉಪ್ಪಾಗ್ಬಿಟ್ಟಿದೆ. ಅಷ್ಟು ಉಪ್ಪಿದ್ದು ತಿಂತಿದ್ದಾರೆ. ಅಪ್ಪ ವಾಟ್ ಗೈಸ್,
ಇದ್ರ ಮೇಲೆ ಇದು ಸ್ಪಿಲ್ ಮಾಡಿದಾರೆ ಕಡೆ ಸ್ಪೈಸ್ ಏನಾದ್ರು ಅದೇ ನಂಗೆ ಯಾಕೋ ಡೌಟ್. ಇದು ಒಂದೊಂದು ಪ್ಲೇಸಲ್ಲಿ ಇರೋದು ತುಂಬಾ ಟೈಮ್ ಈಗ ಒಂದೇ ಜಾಗ ಒಂದೇ ಪ್ಲೇಸಲ್ಲಿ ಇರೋದು ಮಾಡ್ಬೋದು. ಸಕ್ಕರೆ ಮಾಡಿದೆ ನಾನು 2 days ಬಿಟ್ಬಿಡ್ತೀನಿ ಮತ್ತೆ ನಾಳೆ. ಗುರು ನದಿ ತೋರಿಸ್ರೆ ಅಯ್ಯೋ ನೋಡೆ ನಮ್ ಬಾವನ್ ನೋಡೆ ಇರು ಅಷ್ಟೇ ಡ್ಯಾಡಿ. ಇನ್ನೇನು ತುಂಬ ಎಂಜಾಯ್ ಮಾಡೋ ಅಷ್ಟು ನನಗೆ ಒಂದು ಫೋನ್ ಕಾಲ್ ಬಂತು. ನಮ್ಮ ಜಾನು ಹೋಗ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಸಾಕಾಯಿತು. ಕೈ ಕಾಲು ಮುಖ ಎಲ್ಲ ಪರ್ಚ್ಕೋತಾ ಇದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಬಂದು ಸಮಾಧಾನ ಮಾಡ್ತೀರಿ, ಎಲ್ಲರೂ ಎಂಜಾಯ್ ಮಾಡ್ತೀರಿ, ಈ ಥರ ಅಳ್ಬೇಡ, ಏನೂ ಮಾಡೋಕ್ಕಾಗಲ್ಲ, ನಾವೆಲ್ಲರೂ ಹೋಗೋದೆ ಅಂತ ವಾಶ್ರೂಮಿಗೆ ಹೋಗೋದು ಅಳೋದು. ನಾನು ಫಸ್ಟ್ ಟೈಮ್ ವಾಶ್ರೂಮಿಗೆ ಹೋಗಿ ಅಳ್ತಾ ಇರೋದು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒದ್ದಾಡಿ ಎಲ್ಲರಿಗೋಸ್ಕರ ವಾಪಸ್ ಬಂದು ಮತ್ತೆ ಅವ್ರ ಝೋನಿಗೆ ಮ್ಯಾಚ್ ಆಗೋಕ್ಕೆ ಟ್ರೈ ಮಾಡಿದೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ನನಗೆ ಆಗ್ತಾಯಿರಲಿಲ್ಲ. ಬಟ್ ತೋರಿಸ್ಕೊಂಡಿಲ್ಲ ನಾನು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ನನಗೆ. ಅಷ್ಟು ನೋವಾಗ್ತಿತ್ತು ನನಗೆ. ಹೆಂಗೆ ಹೇಳಿ, ಯಾರ ಹತ್ರ ಹೇಳಿ. ಆದರೂ ಎಲ್ಲರೂ ಬಂದು ಸಮಾಧಾನ ಮಾಡ್ತೀರಾ. ಪಾಪ ನನ್ನ ಜೊತೆ ಎಲ್ಲರೂ ಅಳ್ತಿದ್ರು. ಶಿಲ್ಪ ಮತ್ತು ಅರ್ಪಿ ಎಲ್ಲ ಅಳ್ತಾ ಇದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಬಟ್ ನಾನು ಅವ್ರಿಗೋಸ್ಕರ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ವಾಶ್ರೂಮಿಗೆ ಹೋಗೋದು ಬರೋದು ಅಳೋದು ಇದೇ ಆಗ್ತಿತ್ತು ನನಗೆ. ಹೇಗೆ ತೋರಿಸ್ಕೊಳ್ಳಿ, ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತ ನನಗೆ ಒಂಥರ ಹಿಂಸೆ ಆಗ್ತಿದೆ. ಇರೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಬಟ್ ಎಲ್ರಿಗೋಸ್ಕರ ಇದ್ದೆ. ಅಂದರೆ ವಾಶ್ರೂಮಿಗೆ ಹೋಗೋದು ಬರೋದು ಅಳೋದು, ವಾಶ್ರೂಮಿಗೆ ಹೋಗೋದು ಬರೋದು ಅಳೋದು ಇದೇ ಆಗ್ಬಿಡ್ತು ನನಗೆ. 3 ಗಂಟೆ ರಾತ್ರಿ ತನಕ ಇದ್ದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ವಾಪಸ್ ಮನೆಗೆ ಹೋಗೋಕ್ಕಾಗ್ತಿಲ್ಲ, ಇರೋಕ್ಕಾಗ್ತಿಲ್ಲ. ಸರಿ, ಏನೂ ಮಾಡೋಕ್ಕಾಗಲ್ಲ, ನಾವು ಒಂದಿನ ಹೋಗೋದು ಅಂತ ಅರ್ತ್ಕೊಂಡೆ ಆ ಟೈಮಿಗೆ. ಮತ್ತು ನೆನೆಸ್ಕೊಳ್ಳೋದು ಅಳೋದು. ಅಮ್ಮಂಗೆ ವಿಡಿಯೋ ಕಾಲ್ ಮಾಡೋದು, ನಮ್ಮ ಲಕ್ಸಿನ ತೋರಿಸಿ ಅಂತ ಹೇಳೋದು. ಸೊ ಇದೇ ಆಗ್ಬಿಟ್ಟಿತ್ತು ನನಗೆ. ಆ ಟ್ರಿಪ್ಪು ಎಂಜಾಯ್ ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಅದ್ರ ಜೊತೆಗೆ ದೇವರು ಅದೇ ಯಾವಾಗಲೂ ಖುಷಿಯಾಗಿರಬೇಡ್ರಿ, ಸ್ವಲ್ಪ ದುಃಖನೂ ನೋಡಿ ಅಂತ ಇದೊಂದು ಕೊಟ್ಟ ನನಗೆ. 3 ಗಂಟೆ ತನಕ ಎಚ್ಚರ ಎದ್ದು ಆಮೇಲೆ ಹೋಗಿ ಮಲ್ಕೊಂಡೆ. ಬೆಳಗ್ಗೆ ಆಯಿತು. ಮತ್ತೆ ನಂಗೆ ಅದೇ ಚಿಂತೆ, ಏನು ಮಾಡೋದು ಅಂತ ಗೊತ್ತಾಗದೆ. ಆ್ಯಂಡ್ ಆ ಪ್ರಾಪರ್ಟಿಯಲ್ಲಿ ಕಾವೇರಿ ಅಂತ ಒಂದು ಮುದೋಳ್ನ ಆಯಿತು. ಅದು ತುಂಬ ಚೆನ್ನಾಗಿ ಫ್ರೆಂಡ್ ಆಗಿಬಿಟ್ಟಿತ್ತು ನನಗೆ. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಆಟಾಡಿ ನಮ್ಮ ಜಾನುನ ಮರೆಯೋಕ್ಕೆ ಟ್ರೈ ಮಾಡಿದೆ. ಆದರೆ ನಾವು ಮೇಲ್ನೋಟದಲ್ಲಿ ಏನೇ ಮರಿತೀವಿ ಅಂತಂದ್ರೂ ಕೂಡ ನಮ್ಮ ಹೃದಯದಲ್ಲಿ, ನಮ್ಮ ಬ್ರೈನಲ್ಲಿ ಅದು ಯಾವಾಗಲೂ ನಮಗೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಆ್ಯಂಡ್ ಇವನ ಜೊತೆ ಸ್ವಲ್ಪ ಆಟ ಆಡಿದೆ. ಆಮೇಲೆ ಎಲ್ಲರೂ ಲೈಕ್ ಓಕೆ ಅವಳನ್ನ ಬಿಡೋಣ ಸ್ವಲ್ಪ ಫ್ರೀಯಾಗಿ ಅಂತ ನಾನು ಫ್ರೀಯಾಗಿ ಬಿಟ್ಬಿಟ್ಟಿದ್ರು. ಆ್ಯಂಡ್ ಎಲ್ಲ ರೆಡಿ ಆಗಿಬಿಟ್ಟು ಮತ್ತೆ ನಾವು ಅಲ್ಲಿಂದ ಹೊರಟಿದ್ದಾಯಿತು. ನನಗೆ ಯಾವಾಗ ಮನೆಗೆ ಬರ್ತೀನಿ, ಯಾವಾಗ ನನ್ನ ಚಿಕ್ಕ ತಮ್ಮನ ನೋಡ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು. ಆ ಜಾನುನ ಕೊನೆ ಟೈಮಲ್ಲೂ ನೋಡೋಕ್ಕಾಗಿಲ್ಲ ಅಂತ ಒಂದು ದುಃಖ ಇದೆ ನನಗೆ. ಅದು ಯಾವಾಗಲೂ ಇರುತ್ತೆ. ಬೆಳಗ್ಗೆಯಿಂದ ಒಂದು ವೀಡಿಯೋಸ್ ನೋಡಿ ಹತ್ತಿದ್ದೀನಿ ಇವತ್ತು ಇಡೀ ದಿನ. ಆಮೇಲೆ ನನಗೆ ನಾನೇ ಅಂದ್ಕೊಂಡೆ ಅಳೋದ್ರಿಂದ ವಾಪಸ್ ಬರೋಲ್ಲ ಜಾನು. ಬಿಕಾಸ್ ಅದಕ್ಕಿಂತ ದೊಡ್ಡದಂದರೆ ನಮ್ಮ ಅಕ್ಕನ ಕಳ್ಕೊಂಡಿದ್ದೀನಿ ನಾನು. ಸೊ ನಾವೆಲ್ಲರೂ ಒಂದಿನ ಹೋಗೋದು ಅಂತ ಅರ್ಥ ಮಾಡಿಕೊಂಡೆ ನಾನು. ಇದಾಗುತ್ತೆ ಇವತ್ತಿನ ವ್ಲಾಗ್. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್.